ಅನುಕೂಲ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ನಾನು ಆಯ್ತು ಸಾರ್ವಜನಿಕ ತಿರುಗಾಡೋದು ಸ್ಕೂಲ್ ಮಕ್ಕಳು ಎಲ್ಲ ಹೆಣ್ಮಕ್ಳು ಓಡೋ ಜಾಗ ಸ್ಕೂಲ್ ಮಕ್ಕಳು ಅದರಲ್ಲಿ ಗಾಡಿ ಇದನ್ನ ಕ್ಯಾನ್ಸಲ್ ಮಾಡ್ಕೊಡ್ತೀನಿ ಅಂತ ಕೇಳ್ಕೊಳ್ತೀವಿ. ಇದು ಇಡೀ ನಮ್ಮ ಗ್ರಾಮನೇ ಇದ್ರ ಬಗ್ಗೆ ಇಟ್ಟಿದೆ ಹೊರಟಿಗೆ ಯಾವುದೇ ಮಾಡಿಕೊಡ್ಬೇಡಿ. ಇದನ್ನ ನಮ್ಗೆ ಏನಾದ್ರು ಬೇಗನೆ ತಕ್ಷಣ ನಮಗೆ ಒಂದು ನಮಗೆ ಕೊಡಿ, ಕ್ಯಾನ್ಸಲ್ ಮಾಡಿಕೊಡಿ. ಮಾತಾಡ್ತಾರೆ ಸರ್. ಹಾಗೆ ಒಂಚೂರು ಹೊರಗಡೆ ಒಂದು ಹುಣಸೂರು ತಾಲೂಕು ಕಲ್ಲಹಳ್ಳಿ ಪಂಚಾಯಿತಿ ಸೇರಿದ ಹುಣಸೆ ಗ್ರಾಮಸ್ಥರೆಲ್ಲರೂ ಇಲ್ಲಿ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮದಲ್ಲಿ ತೀರ್ಮಾನ ಮಾಡಿಕೊಂಡು ನಿಮಗೆ ನಮ್ಮ ಗ್ರಾಮದ ಗೇಟಲ್ಲಿ ಬಸ್ಸು ನಿಲ್ಲುವ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಬಾರ್ ಅಂಗಡಿ ಆಗ್ತಾ ಇದೆ, ಶ್ರೀಕಾಂತ್ ಅವರು ಮಾತಾಡ್ತಾರೆ. ಅದನ್ನು ಅವಕಾಶ ಕೊಡಬೇಡಿ, ನಮಗೆ ಲೈಸೆನ್ಸ್ ಅವ್ರಿಗೆ ಕೊಡದೆ ಕ್ಯಾನ್ಸಲ್ ಮಾಡಿಕೊಡ್ಬೇಕಂತೇಳಿ ನಮ್ಮ ಗ್ರಾಮಸ್ಥರು ಅದು ಒಂದು ವೇಳೆ ಅವರು ಅದನ್ನು ಮೀರಿ ಮಾಡ್ತಿದ್ರೆ ನಾವು ಗ್ರಾಮದವರೆಲ್ಲರೂ ಪ್ರತಿಭಟನೆ ಮಾಡಬೇಕಾಗಿದೆ. ಗ್ರಾಮಸ್ಥರೆಲ್ಲರೂ ಗ್ರಾಮದಲ್ಲಿ ಪಂಚಾಯಿತಿ ಮಾಡಿ ತೀರ್ಮಾನ ಮಾಡ್ಕೊಂಡಿದ್ವಿ. ಏನು ಅಂದರೆ ನಮ್ಮ ಗ್ರಾಮದ ಗೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ರೋಡ್ ಮೇನ್ ರೋಡು, ಅಲ್ಲಿ ನಮ್ಮೂರಿನವರು ಒಬ್ಬರು ಬಾರ್ ಅಂಗಡಿ ಮಾಡ್ತಾಯಿದ್ದಾರೆ. ಅದು ಬಾರ್ ಮಾಡೋದು ಬೇಡ. ಅಲ್ಲಿ ಮಕ್ಕಳು ಮನೆ ತಿರುಗಾಡೋ ಜಾಗ, ಸ್ಕೂಲು ಪಕ್ಕದಲ್ಲಿ ಕಲೆಯಲ್ಲಿ ಸ್ಕೂಲಿಗೆಲ್ಲ ಬೇಕಾದಷ್ಟು ಮಕ್ಕಳು ಹೋಗ್ತಾರೆ. ಅದರಿಂದ ಖಂಡಿತ ನಮಗೆ ಅಲ್ಲಿ ಬೇಡ, ಕ್ಯಾನ್ಸಲ್ ಮಾಡಿಕೊಡಿ ಅಂತ ನಾವು ನಮ್ಮ ಕಲ್ಲಹಳ್ಳಿ ಪಂಚಾಯತಿಗೂ ನಾವು ಮನವಿ ಕಳಿಸಿದ್ವಿ. ನಮಗೂ ತಿಳಿಸ್ಬೇಕು ಅಂತ ನಾವು ಹುಣಸೂರು ತಾಲೂಕು ಕಲ್ಲಹಳ್ಳಿ ಪಂಚಾಯತಿಗೆ ಸೇರಿದ ಹುಣಸೇಗಾಲ ಗ್ರಾಮಸ್ಥರು ಗ್ರಾಮದವರೆಲ್ಲ ಬಂದಿದ್ದೀವಿ ಇಲ್ಲಿ ಕಲ್ಲಹಳ್ಳಿ ಪಂಚಾಯತಿ ಆಫೀಸ್ಗೆ. ಏನಪ್ಪ ಅಂದರೆ ನಮ್ಮದು ಮನವಿ ಒಂದು ಕೊಡಬೇಕಾಗಿದೆ ಕಲ್ಲಹಳ್ಳಿ ಪಂಚಾಯತಿ ಪಿ ಡಿ ಒ ಸಾಹೇಬರವರಿಗೆ. ಏನು ಅಂದರೆ ನಮ್ಮ ಹುಣಸೇಗಾಲ ಗ್ರಾಮದಲ್ಲಿ ಒಂದು ಬಾರ್ ಅಂಗಡಿ ಓಪನ್ ಆಗ್ತಾ ಇದೆ. ಅದು ನಮ್ಮ ಊರಲ್ಲಿ ನಮ್ಮ ಗ್ರಾಮದಲ್ಲಿ ಆಗುವುದು ಬೇಡ ಎಂದು ನಮ್ಮ ಮನವಿಯನ್ನು ಸಲ್ಲಿಸೋದಕ್ಕೋಸ್ಕರವಾಗಿ ಬಂದಿದ್ದೀವಿ. ಸೇರಿ ಬಂದಿದ್ದೀವಿ ಸ್ವಾಮಿ, ಗ್ರಾಮದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು, ಆ ಪ್ರಕಾರ ಬಂದಿದ್ದೀವಿ. ಎಲ್ಲ ಆಯ್ತಾ ಇದೆ ಬಾರು ಹುಣಸೇಗಾಲ ಗ್ರಾಮದ ಗೇಟಲ್ಲಿ, ಹುಣಸೇಗಾಲ ಗ್ರಾಮದ ರಸ್ತೆಯಲ್ಲೇ ಆಯ್ತಾ ಇದೆ ಗೇಟು, ಬಸ್ ಸ್ಟ್ಯಾಂಡ್ ಪಕ್ಕನೆ. ಅದು ಆಗುವುದು ಬೇಡ, ಮಕ್ಕಳು ಮರಿಗಳು ಎಲ್ಲ ಹೋಗ್ತಾರೆ, ಎಲ್ಲ ಕೆಟ್ಟದ್ದಾಯ್ತದೆ ಅನ್ನೋ ಉದ್ದೇಶಕ್ಕೆ ಬೇಡ ಅಲ್ಲಿ ಅಂತ ನಾವು ಗ್ರಾಮದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸ್ವಾಮಿ. ಅದರಿಂದ ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಟಸ್ವಾಮಿಗೌಡ, ಯಾವರು? ಹುಣಸೇಗಾಲ. ಏನಾಗಿದೆ ಅಂದರೆ ಗೇಟು ಪಕ್ಕದಲ್ಲಿ ಜನಗಳು ಓಡದಿರ್ತಾರೆ, ಸ್ಕೂಲ್ ಮಕ್ಕಳುಗಳು ಜಾಸ್ತಿ ಇರೋದ್ರಿಂದ ಒಂದು 3-4 ಹಳ್ಳಿ ಮಕ್ಕಳೆಲ್ಲ ಬರ್ತವೆ ಗೇಟ್ಗೆ. ನಮಗೇನಪ್ಪ ಅಂದರೆ ಬಾರು ಬೇಡ ಅಂತ ನಾವು ಇವತ್ತು ಎನ್ ಒ ಸಿ ಕೊಟ್ಬಿಟ್ಟವ್ರೆ ಅಂತ ಹೇಳ್ತವ್ರೆ. ನಮಗೆ ಬಾರ್ ಬೇಡ ಅಂತ ನಾವು ಇವತ್ತು ನಾವು ಮನೆ ಪತ್ರ ಸಲ್ಲಿಸ್ತಾ ಇದೀವಿ ಅವ್ರಿಗೆ. ಇದು ನಮ್ಗೆ ಆದಷ್ಟು ಅಧಿಕಾರಿಗಳು ಇದನ್ನ ಬೇಗ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ.